ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಮೈಸೂರು ಜಿಲ್ಲೆಯಲ್ಲಿ ತಂಬಾಕು ಬೆಳೆಗಾರರು ಸಂಕಷ್ಟಕ್ಕೆ ಎದುರಾಗಿದ್ದು, ಸದ್ಯ ಏನು ಹಿಂದೆ ಸಂಕ್ರಾಂತಿ ಹಬ್ಬದಲ್ಲಿ 320 ರೂಪಾಯಿ ಇದ್ದಂತ ದರ ಇದೀಗ ದಿಢೀರ್ ಕುಸಿದಿರುವಂತದ್ದು. ಆದರೆ ಪಕ್ಕದ ಆಂಧ್ರ ರಾಜ್ಯದಲ್ಲಿ ಏನು 400 ರೂಪಾಯಿಯಷ್ಟು ರೈತರಿಗೆ ಪ್ರತಿ ಕೆಜಿಗೆ ಸಿಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಜಿಲ್ಲಾಡಳಿತದೊಂದಿಗೆ ಅಂದ್ರೆ ತಂಬಾಕು ಬೆಳೆಯುವಂತಹ ರೈತರು ಹಾಗೂ ಜನಪ್ರತಿನಿಧಿಗಳು ಹಾಗೂ ತಂಬಾಕನ್ನು ಕೊಳ್ಳುತ್ತಿದ್ದಂತಹ ಕಂಪನಿಗಳ ಸಿಬ್ಬಂದಿಗಳೊಂದಿಗೆ ಜಿಲ್ಲಾಡಳಿತ ಸಭೆ ನಡೆಸಿರುವಂತದ್ದು. ಪಶುಸಂಗೋಪನಾ ಇಲಾಖೆಯ ಸಚಿವ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯಿತು. ಏನು ಮೈಸೂರಿನ ಸಂಸದರಾದ ಯದುವೀರ್ ಒಡೆಯರ್ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಸೇರಿದಂತೆ ಹುಣಸೂರಿನ ಶಾಸಕ ಹರೀಶ್ ಗೌಡ, ಮಾಜಿ ಶಾಸಕ HP ಮಂಜುನಾಥ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಈ ಸಭೆಯಲ್ಲಿ ಉಪಸ್ಥಿತರು. ಇಲ್ಲಿ ನೇರವಾಗಿ ರೈತರಿಗೆ ಅಂದ್ರೆ ಏನು ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ 320 ರೂಪಾಯಿ ಇದ್ದಂತ ತಂಬಾಕಿನ ಬೆಲೆ ಇದೀಗ ದಿಢೀರ್ ಕುಸಿದಿರುವಂತದ್ದು. ಏನು ಬೆಳೆ ಹೆಚ್ಚಾದಂತಹ ಸಮಯದಲ್ಲಿ ಬೆಳೆ ಕಡಿಮೆ ಆಗಬೇಕು, ಆದ್ರೆ ಈಗ ಬೆಳೆ ಕಡಿಮೆ ಇರುವಂತದ್ದು ದರ ಹೆಚ್ಚಾಗಬೇಕು. ಆದ್ರೆ ರೈತರಿಗೆ ಉಲ್ಟಾ ಆಗಿರುವಂತದ್ದು. ಸದ್ಯ ತಂಬಾಕನ್ನೇ ನೆಚ್ಚಿಕೊಂಡು ಅದನ್ನ ಬೆಳೆಯುತ್ತಿದ್ದಂತಹ ರೈತರು ಸಂಕಷ್ಟಕ್ಕೆ ಈಡಾಗಿರುವ ಹಿನ್ನೆಲೆಯಲ್ಲಿ ಅವರ ಸಂಕಷ್ಟವನ್ನು ನಿವಾರಿಸಬೇಕು ಅಂತೇಳಿ ಜಿಲ್ಲಾಡಳಿತ ಒಂದು ಸಭೆಯನ್ನ ಏನು ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾಡಿದ್ದಂಥದ್ದು. ಇಲ್ಲಿ ಸೇರಿದಂತಹ ತಂಬಾಕು ಬೆಳೆಗಾರರು, ರೈತರು ಸೇರಿ ಎಲ್ಲರೂ ಒಕ್ಕೊರಲಿನಿಂದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ITC ಕಂಪನಿ ಅಂದ್ರೆ ತಂಬಾಕನ್ನು ಕೊಳ್ಳುವಂತಹ ಕಂಪನಿಗಳಿದೆ, ಇವು ಇವತ್ತು ಸಂಜೆ ಒಳಗೆ ಒಂದು ದರವನ್ನ ನಿಗದಿ ಮಾಡಬೇಕು. ನಾವೇನು ಪಕ್ಕದ ಆಂಧ್ರ ರಾಜ್ಯದಲ್ಲಿರುವಂತೆ 400 ರೂಪಾಯಿನ ಕೇಳ್ತಾ ಇಲ್ಲ, ಬದಲಾಗಿ 320 ರೂಪಾಯಿ ಹಿಂದೆ ಇದ್ದಂತದ್ದೇನೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ರೈತರು ಜಿಲ್ಲಾಧಿಕಾರಿಗಳ ಮುಂದೆ ಅಹವಾಲನ್ನು ಹೇಳ್ಕೊಂಡು ತತ್ಕ್ಷಣಕ್ಕೆ ಸ್ಪಂದಿಸಿದಂತ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಇಂದು ಸಂಜೆ ಒಳಗೆ ITC ಕಂಪನಿ ಇರಬಹುದು, ತಂಬಾಕನ್ನು ಕೊಡುವಂತಹ ಕಂಪನಿಗಳು ಬೆಲೆ ಅಂದ್ರೆ ತಂಬಾಕಿಗೆ ಬೆಲೆಯನ್ನು ನಿಗದಿ ಮಾಡಬೇಕು. ಇಲ್ಲದಿದ್ದರೆ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗೋದಾಮಿನಲ್ಲಿ ತಂಬಾಕನ್ನ ಸ್ಟಾಕ್ ಮಾಡಿ ಇಟ್ಟಿದ್ದೀರಿ ಇವೆಲ್ಲವನ್ನು ಕೂಡ ಜಪ್ತಿ ಮಾಡ್ತೇವೆ ಅಂತೇಳಿ ಗರಂ ಆಗಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಏನು ಸಂಸದ ಯದುವೀರ್ ಒಡೆಯರ್ ಅವರು ಸಹ ರೈತರ ಪರವಾಗಿ ಧ್ವನಿ ಎತ್ತಿದ್ದಂಥದ್ದು. ಅಲ್ಲದೆ ಶಾಸಕ ಹರೀಶ್ ಗೌಡ ಕೂಡ ರೈತರ ಪರವಾಗಿ ಧ್ವನಿಯನ್ನ ಎತ್ತಿದ್ರು. ತಂಬಾಕು ಬೆಳೆಗಾರರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಈ ಹಿಂದೆ ಅವರಿಗೆ ಒಂದು ರೀತಿಯ ಬೆಂಬಲ ಬೆಲೆ ಸಿಗ್ತಿತ್ತು, ಈಗ ಅದು ಸಹ ಸಿಗ್ತಾ ಇಲ್ಲ. ಆದ್ರೆ ಪಕ್ಕದ ಆಂಧ್ರ ರೈತರಿಗೆ 400 ರೂಪಾಯಿ ಸಿಗ್ತಾ ಇರುವಂತದ್ದು, ಸಂಕ್ರಾಂತಿಯಲ್ಲಿ 320 ರೂಪಾಯಿ ಕರ್ನಾಟಕ ರೈತರಿಗೆ ಸಿಗ್ತಿದ್ದಂಥದ್ದು. ದಿಢೀರ್ ಕುಸಿತಕ್ಕೆ ಕಾರಣ ಏನು? ಇವೆಲ್ಲವೂ ಕೂಡ ನಿಮ್ಮ ಕಂಪನಿಗಳು ಹಾಗೂ ಇಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದ ಆಗ್ತಾ ಇರುವಂತದ್ದು. ಇಂದು ಸಂಜೆ ಒಳಗೆ ಅವರಿಗೆ ಸರಿಯಾದ ಬೆಲೆಯನ್ನ ನಿಗದಿ ಮಾಡಬೇಕು ಅಂತೇಳಿ ಅವರು ಸಹ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಇನ್ನು ತಂಬಾಕನ್ನ ಬೆಳೆದು ಸಂಕಷ್ಟದಲ್ಲಿ ಇರುವಂತಹ ರೈತರ ಒಂದು ನೆರವಿಗೆ ಈಗಾಗಲೇ ಜಿಲ್ಲಾಡಳಿತ ಧಾವಿಸಿರುವಂತದ್ದು. ಜೊತೆಗೆ ಏನು ದಳ್ಳಾಳಿಗಳು ಹಾಗೂ ಮಧ್ಯವರ್ತಿಗಳು ಸಹ ರೈತರಿಂದ ಲಂಚವನ್ನ ಸ್ವೀಕರಿಸ್ತಾರೆ ಅಂತೇಳಿ ಒಂದಷ್ಟು ಆರೋಪಗಳು ಸಹ ಕೇಳಿ ಬಂದಿರುವಂತದ್ದು. ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲವನ್ನು ಕೂಡ ಶೀಘ್ರದಲ್ಲೇ ನಾವು ಇತಿಶ್ರೀಯನ್ನ ಆಡ್ತೀವಿ. ನಾನು ಕೇಂದ್ರ ಸರ್ಕಾರದ ಸಚಿವರ ಜೊತೆಗೂ ಕೂಡ ಮಾತನಾಡ್ತೇನೆ. ತಂಬಾಕು ಬೆಳೆಗಾರರು ಯಾವುದೇ ರೀತಿಯ ಸಂಕಷ್ಟವನ್ನ ಅನುಭವಿಸಬಾರದು ಅಂತೇಳಿ ಯದುವೀರ್ ಅವರು ಕೂಡ ಭರವಸೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕಳೆದ ಒಂದು ವಾರದಿಂದ ತಂಬಾಕು ಬೆಳೆಗಾರರಿಗೆ ಬಹಳಷ್ಟು ಈ ರೇಟ್ ಏನು ಕುಸಿತಾ ಇರೋ ಕಾರಣಕ್ಕಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಅವರು ಮಂಡಳಿನೂ ಕೂಡ ಅದು ಸರಿಯಾದ ರೀತಿ ಇದು ನಿಯಂತ್ರಣ ಮಾಡ್ತಾ ಇಲ್ಲ ಅಂತ ಅವರು ಆರೋಪನೂ ಕೂಡ ಮಾಡಿದ್ದಾರೆ. ಈಗಾಗಲೇ ಈ ಏನು ಟ್ಯಾಕ್ಸ್ ಬಂದಿದೆ GSTಯಲ್ಲಿ 40%, ಜೊತೆಗೆ ಇನ್ನೊಂದು ಸೆಸ್ ಬಂದಿದೆ, ಅದನ್ನ ಪುನಃ ಪರಿಶೀಲನೆ ಮಾಡಬೇಕು ಅಂತ ನಾವು ಮಾನ್ಯ ಹಣಕಾಸಿನ ಸಚಿವರಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ. ನಾವು ಮತ್ತೆ ಎಲ್ಲ ಆಂಧ್ರ MPಗಳು ಅದನ್ನ ಪುನಃ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಏನು ಸೂಕ್ತ ಏನು ಪರಿಹಾರ ಕೊಡಬೇಕಾಗಿದೆ ಅದು ಕೊಡ್ತಾರೆ. ಆದರೆ ಒಂದು ತಂಬಾಕು ಒಂದು ಹಾನಿಕಾರಕಂತಹ ಒಂದು ಬೆಲೆ, ಮತ್ತೆ ನಂತರ ಅದು ಮಾಡುವಂಥದ್ದೆಲ್ಲ ವಸ್ತುಗಳು ಹಾನಿಕಾರಕ ಅಂತ ಸಮಾಜಕ್ಕೆ ಒಂದು ಸೂಕ್ತವಾದಂಥ ತೆರಿಗೆ ಇರಲೇಬೇಕು. ಅದಿರುತ್ತೆ, ಆದರೆ ಅದು ಸೂಕ್ತವಾದಂತಹ ಒಂದು ರೇಟಲ್ಲಿ ಕೊಡ್ತಾರೆ ಅಂತ ಈಗಾಗಲೇ ಹೇಳಿದ್ದಾರೆ. ಆದರೆ ಈ ಕಡೆ ಆ ಟ್ಯಾಕ್ಸು ಗ್ರಾಹಕರ ಮೇಲೆ ಇರ್ತಕ್ಕಂಥದ್ದು ಇವರು ಏನು ಸಿಗರೇಟ್ ಉತ್ಪಾದನೆ ಮಾಡುವಂಥದ್ದು ಕಂಪನಿಗಳಿದ್ದಾರೆ ಅವ್ರ ಮೇಲೆ ಇಲ್ಲ. ಸೊ ಇಲ್ಲಿ ಇವರು ಏನಕ್ಕೆ ನಿರ್ಧಾರ ತಗೊಂಡಿದ್ದಾರೆ ಅಂತ ನಾವೆಲ್ಲರೂ ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ. ಮತ್ತೆ ಇವತ್ತು ಸಾಯಂಕಾಲ ಒಳಗಡೆ ಜಿಲ್ಲಾಧಿಕಾರಿಗೆ ಒಂದು ಸೂಕ್ತ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಇವತ್ತು ನಿನ್ನೆ ನಾವು ಕಟ್ಟೆಮಲ್ವಾಡಿಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ರೈತರೆಲ್ಲ ಹೇಳಿದ್ರು 2 ದಿನ ಆದರೂ ನಡೀಲಿ, ಯಾಕಂದ್ರೆ ಇರುವಂಥದ್ದು ಸ್ಟಾಕ್ ಆದರೂ ಅದರ ಮಾರಾಟ ಆಗಲಿ ಅಂತ. ಈಗಾಗಲೇ ಅವರು ಬೇರೆ ಬೇರೆ ಒಂದು ಅಭಿಪ್ರಾಯಗಳು ಕೊಟ್ಟಿದ್ದಾರೆ. ಅದೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಸೂಕ್ತ ಒಂದು ನಿರ್ಧಾರ ತಗೊಳ್ಳಿಕ್ಕೆ ನಾವು ಸಿದ್ಧ ಆಗಿದ್ದೀವಿ. ಅದಾದ ನಂತರ ಇವತ್ತು ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗಬೇಕಾಗಿದೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಅವರಿಗೆ ಮಂಡನೆ ಮಾಡಬೇಕಾಗಿದೆ. ರೈತರ ಜೊತೆಗೆ ನಮ್ಮ ಶಾಸಕರ ಜೊತೆಗೆ ಆ ಒಂದು ಕೆಲಸ ಆಗುತ್ತೆ ಅಂತ ನಾವು ಇಲ್ಲಿ ಒಂದು ಆಶ್ವಾಸನೆ ಕೊಡ್ತೀವಿ. ಇಂದು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಮಾನ್ಯ ಸಂಸದರಾದಂತಹ ಯದುವೀರ್ ಅವರು, ನಮ್ಮ ರಾಜ್ಯ ಸರ್ಕಾರದ ಹಿರಿಯ ಸಚಿವರಾದಂತಹ ವೆಂಕಟೇಶಣ್ಣ ಅವರ ನೇತೃತ್ವದಲ್ಲಿ
ಇವತ್ತು ತಂಬಾಕು ಬೆಳೆಗಾರರು ಏನು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸಭೆಯನ್ನ ಇವತ್ತು ಜಿಲ್ಲಾಡಳಿತದ ವತಿಯಿಂದ ಮಾಡಿದ್ದಾರೆ. ಅದರಲ್ಲಿ ನಾನು ಸಹ ಹುಣಸೂರಿನ ಶಾಸಕನಾಗಿ ಭಾಗವಹಿಸಿದ್ದೇನೆ. ಇವತ್ತು ರೈತರ ಸಮಸ್ಯೆಗಾಗಲೇ ನಮ್ಮ ಮಾನ್ಯ ಸಂಸದರು ಎಲ್ಲ ವಿಚಾರವನ್ನ ಸವಿವರವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ರೈತರಿಗೆ ಈಗ 320 ರೂಪಾಯಿ ಪರ್ ಕೆಜಿ ಏನ್ ಸಿಗ್ತಾ ಇತ್ತು ಅದು 260, 270 ರೂಪಾಯಿ ಇಳಿದಿರ್ತಕ್ಕಂಥದ್ದು ಬಹಳ ದೊಡ್ಡ ಆಘಾತ. ಅದನ್ನ ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥದ್ನ ನಾವೆಲ್ಲರೂ ಸಹ ಚರ್ಚೆ ಮಾಡಿದೀವಿ. ಕಳೆದ ವರ್ಷ ಇದೇ ರೀತಿ ಆದಂತಹ ಸಂದರ್ಭದಲ್ಲಿ ಮಾನ್ಯ ಸಂಸದರ ನೇತೃತ್ವದಲ್ಲಿ ನಾನು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ರೈತ ಬಾಂಧವರು ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಿ, ಅದಾದ್ಮೇಲೆ ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಮಾಡಿ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡಿದ್ವಿ. ಈಗಾಗಲೇ ಮಾನ್ಯ ಸಂಸದರು ಪಿಯೂಷ್ ಗೋಯಲ್ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ನಾನು ಸಹ ಕುಮಾರಣ್ಣ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಸಮಯ ಕೊಡಿಸ್ತಾರೆ, ಹೋಗಿ ಚರ್ಚೆ ಮಾಡ್ತೀವಿ, ಸಮಸ್ಯೆಗೆ ಪರಿಹಾರ ಕಂಡುಕೊಡ್ತಕ್ಕಂಥ ಕೆಲಸನ ಮಾಡ್ತೀವಿ. ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಖಡಕ್ ಆಗಿ ಹೇಳಿರುವಂತದ್ದು, ಇಂದು ಸಂಜೆ ಒಳಗೆ ಐಟಿಸಿ ಕಂಪನಿಗಳಿರ್ಬೋದು, ತಂಬಾಕನ್ನ ಕೊಳ್ಳುವಂತ ಕಂಪನಿಗಳೇನಿದೆ ಇವೆಲ್ಲ ಅಂದ್ರೆ ಎಲ್ಲರೂ ಸಹ ಸಂಜೆ ಒಳಗೇನೆ ರೈತರಿಗೆ ಸರಿಯಾದ ಬೆಲೆಯನ್ನ ನಿಗದಿ ಮಾಡಬೇಕು. ಇಲ್ಲದಿದ್ದರೆ ನಾವು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ತಂಬಾಕನ್ನ ಈಗಾಗಲೇ ರೈತರಿಂದ ಕೊಂಡುಕೊಂಡು ನೀವು ಗೋಡೌನ್ನಲ್ಲಿ ಸ್ಟಾಕ್ ಇಟ್ಟಿದ್ದೀರಿ ಇವೆಲ್ಲವನ್ನು ಕೂಡ ಜಪ್ತಿ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಜೊತೆಗೆ ಇಲ್ಲಿ ಅಂದ್ರೆ ನೆನ್ನೆ ಇದ್ದಂತಹ ಸಭೆಯಲ್ಲಿ ಇದ್ದಂತಹ ಎಲ್ಲರೂ ಸಹ ಅದನ್ನೇ ಹೇಳಿರುವಂತದ್ದು. ರೈತರ ನೆರವಿಗೆ ಜಿಲ್ಲಾಡಳಿತ, ಶಾಸಕರು, ಎಂಪಿ ಸೇರಿದಂತೆ ಎಲ್ಲರೂ ಕೂಡ ಧಾವಿಸಿರೋದನ್ನ ಗಮನಿಸಿ ರೈತರು ಸಹ ಹರ್ಷವನ್ನ ವ್ಯಕ್ತಪಡಿಸಿರುವಂತದ್ದು. ನಮಗೆ ಮಧ್ಯವರ್ತಿಗಳ ಹಾವಳಿಯನ್ನ ಒಂದು ಕಡೆ ತಪ್ಪಿಸಬೇಕು, ಮತ್ತೊಂದು ಕಡೆ ಏನು ಒಂದು ಉತ್ತಮವಾದ ಬೆಳೆಯನ್ನು ಕೂಡ ಕೊಡಬೇಕು ಅಂತೇಳಿ ರೈತರು ಸಹ ಹೇಳಿರುವಂತದ್ದು. ಇದಕ್ಕೆ ಜಿಲ್ಲಾಡಳಿತ ಪೂರಕವಾಗಿ ಸ್ಪಂದಿಸಿದೆ. ಇಂದು ಸಂಜೆ ಒಳಗೆ ರೈತರಿಗೆ ಎಷ್ಟು ಬೆಲೆಯನ್ನ ನಿಗದಿ ಮಾಡ್ತಾರೆ ತಂಬಾಕಿಗೆ ಅನ್ನುವಂಥದ್ದು ಸದ್ಯಕ್ಕೆ ಕಾದು ನೋಡಬೇಕಾಗಿರುವಂತಹ ವಿಷಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.